ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮೊದಲಿನಿಂದಲೂ ಕೂಡ ಮುನಿಸಿಕೊಂಡಿರುವ ಮಾಜಿ ಸಚಿವ ಮುನಿಯಪ್ಪ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದ್ರೂ ಕೂಡ ರಾಜಕೀಯ ಜನ್ಮ ಕೊಟ್ಟ ಕೋಲಾರಕ್ಕೆ ಬರಲೇ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲೇ ಇಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಪರ ಪ್ರಚಾರ ಮಾಡದ ಮುನಿಯಪ್ಪ ವಿರುದ್ಧ ಸದ್ಯ ಕೋಲಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆರಂಭ ಆಗಿದೆ. ನಾಮಪತ್ರ ಸಲ್ಲಿಕೆ ವೇಳೆ ಹಾಗೂ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಹೊರತುಪಡಿಸಿದ್ರೆ ಕೆಎಚ್ ಮುನಿಯಪ್ಪ ನಾಪತ್ತೆ. ರಾಹುಲ್ ಗಾಂಧಿ ಮಾತಿಗೂ ಕೇರ್ ಮಾಡಲಿಲ್ವಾ ಹಾಗಾದ್ರೆ ಅನ್ನೋ ಅನುಮಾನ ಇದೆ. ಮಾಲೂರಿನಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಕೆಲಕಾಲ ಮುನಿಯಪ್ಪ ಅವರು ಕೆಲಕಾಲ ಮಾತನಾಡಿದ್ರು. ವೇದಿಕೆಯಲ್ಲಿ ಜಿಲ್ಲೆಯ ಬೆಳವಣಿಗೆಗಳ ಕುರಿತು ದೂರು ಕೂಡ ಸಲ್ಲಿಸಿದ್ರು ಅನ್ನಲಾಗಿದೆ. ಇನ್ನು ಕೆಎಚ್ ಮುನಿಯಪ್ಪ ಬೆಂಬಲ ಪಡೆಯದೆ ಅಭ್ಯರ್ಥಿ ಗೆಲ್ಲಿಸುವ ಪಣ ತೊಟ್ಟಿದೆ ಮತ್ತೊಂದು ಬಣ. ಈ ಮೂಲಕ ಜಿಲ್ಲೆಯಿಂದ ಕೆಎಚ್ ಮುನಿಯಪ್ಪ ಅವರನ್ನ ಹೊರಗಾಕೋ ಮೆಗಾ ಪ್ಲಾನ್ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಈ ಚುನಾವಣೆ ಮೂಲಕ ಜಿಲ್ಲೆಯಲ್ಲಿ ಮುನಿಯಪ್ಪ ಪ್ರಭಾವ ಏನೂ ಇಲ್ಲ ಅನ್ನೋದನ್ನ ಸಾಬೀತುಪಡಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಮುನಿಯಪ್ಪ ಅವರ ವರ್ಚಸ್ಸು ಕಡಿಮೆ ಆಗುತ್ತೆ. ಹೀಗಂತ ಹೈಕಮಾಂಡ್ಗೆ ತಲುಪಿಸೋಕೆ ವಿರೋಧಿ ಬಣ ರೆಡಿ ಆಗ್ತಾ ಇದೆ ಮಾಹಿತಿಯನ್ನ ಅಂತ ಮಾಹಿತಿ. ಓಕೆ, ಕೋಲಾರದಲ್ಲಿ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಟ್ಟರು ಮಾಜಿ ಸಚಿವ ಮುನಿಯಪ್ಪ ಅವರು. ಬಟ್ ಅದು ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಬಣ ಬಡಿದಾಟ ಇತ್ತು. ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಅವರ ಬಣ ಬಡಿದಾಟ. ಇದರ ನಡುವೆ ಏನ್ ಮಾಡಿದ್ರು, ಬೆಂಗಳೂರಿನ ಗೌತಮ್ರನ್ನ ಕೋಲಾರ ಕರ್ಕೊಂಡೋಗಿ ನಿಲ್ಸಿದ್ರು, ಕೆವಿ ಗೌತಮ್ ಅವ್ರನ್ನ. ಬಟ್ ಎರಡೂ ಬಣದವರು ಸೇರಿ ಗೌತಮ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಲೇ ಆರಂಭದಲ್ಲಿ ಟಾಕ್ಸ್ ಇತ್ತು. ಕಾರಣ ಗೌತಮ್ ಅವರು ಯಾವುದೇ ಒಂದು ಬಣಕ್ಕೆ ಸೀಮಿತವಾದಂಥವ್ರಲ್ಲ, ಫ್ರೆಶ್ ಅಭ್ಯರ್ಥಿ, ಫ್ರೆಶ್ ಕ್ಯಾಂಡಿಡೇಟ್ ಅವರು. ಇಲ್ಲಿ ಮಾಜಿ ಕಾರ್ಪೊರೇಟರ್ ಮಗ ಕೂಡ ಹೌದು. ಹೀಗಿರುವಾಗ ಮುನಿಯಪ್ಪ ಅವರು ಯಾಕೋ ಆರಂಭದಲ್ಲಿ ತೋರಿಸಿದಂತಹ ಉತ್ಸಾಹವನ್ನ, ನಾನು ಗೆಲ್ಲಿಸ್ಕೊ ಬರ್ತೀನಿ ನಮ್ಮ ಅಭ್ಯರ್ಥಿಯನ್ನ ಅನ್ನೋ ಉತ್ಸಾಹವನ್ನ ಪ್ರಚಾರದ ಕಣದಲ್ಲಿ ತೋರಿಸ್ಲೇ ಇಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ವಿರೋಧಿ ಬಣಕ್ಕೆ ಶತಾಯಗತಾಯ ಗೌತಮರನ್ನು ಗೆಲ್ಲಿಸ್ಬೇಕು, ಮುನಿಯಪ್ಪ ಇಲ್ದಿದ್ರು ಕೋಲಾರ ಚೆನ್ನಾಗಿರುತ್ತೆ, ಕೋಲಾರದಲ್ಲಿ ಮುನಿಯಪ್ಪ ಅವರ ತಾಕತ್ತು ಅಥವಾ ವರ್ಚಸ್ ಏನೂ ಇಲ್ಲ ಅಂತ ಪೋರ್ಟ್ರೇ ಮಾಡುವ ಒಂದು ಪ್ಲಾನ್ ಅಂತೆ. ವಿಲ್ ಸಿ ಏನಾಗುತ್ತೆ ಕೋಲಾರದ ಕೋಲಾಹಲ ಕಾಂಗ್ರೆಸ್ನಲ್ಲಿ ಅಂತ.